ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಿಂದಿ ಯೂಟ್ಯೂಬ್ ಚಾನಲ್ ಆದ ಸ್ಟಡಿ ವಿತ್ ಶರಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ SSLC ಪರೀಕ್ಷೆಗಳು ಹತ್ತಿರವಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮಕ್ಕಳೇ, ಮೊದಲನೇದಾಗಿ ಪರೀಕ್ಷೆಯಲ್ಲಿ ಹೇಗೆ ಅಂಕಗಳನ್ನ ಗಳಿಸಬೇಕು, ಜಾಸ್ತಿ ಅಂಕಗಳನ್ನ ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಏಕೆಂದರೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಈ ಒಂದು ಸ್ಪರ್ಧಾತ್ಮಕ ಜಗತ್ತಲ್ಲಿ ನಾವು ಅಂಕಗಳನ್ನ ಹೇಗೆ ಜಾಸ್ತಿ ಗಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತಿಸಬೇಕು. ವಿದ್ಯಾರ್ಥಿಗಳೇ, ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ತೃತೀಯ ಭಾಷೆ ಹಿಂದಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟ್ ನನ್ನ ಹತ್ರ ಇದೆ. ನೋಡಿ ಮಕ್ಕಳೇ, ನೀವು ಬ್ಲೂ ಪ್ರಿಂಟನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅನಿಸುತ್ತೆ. ನೋಡಿ, ಇದರಲ್ಲಿ ಗದ್ಯಕ್ಕೆ ಎಷ್ಟು ಅಂಕಗಳು, ಪದ್ಯಕ್ಕೆ ಎಷ್ಟು ಅಂಕ, ಪೂರಕ ವಾಚನ್ಗೆ ಮತ್ತು ವ್ಯಾಕರಣ ರಚನಾ ಇವೆಲ್ಲದಕ್ಕೂ ಎಷ್ಟು ಅಂಕಗಳು ಡಿವೈಡ್ ಆಗಿದೆ ಅನ್ನೋದನ್ನ ನಾವು ನೀಟಾಗಿ ನೋಡ್ಬೋದು. ಗದ್ಯಕ್ಕೆ ಮಕ್ಕಳೇ ಒಟ್ಟು 32 ಅಂಕಗಳನ್ನ ನಾವು ನೋಡ್ಬೋದು. ಪದ್ಯದಲ್ಲಿ ಅದೇ ರೀತಿ 20 ಅಂಕಗಳು. ನಿಮ್ಗೆ ಗೊತ್ತಿದೆ ಮಕ್ಕಳೇ, 1 or 2 ಮಾರ್ಕ್ಸ್ ಇಲ್ಲಿ ಚೇಂಜಸ್ ಆಗ್ಬೋದು. ಅಂದರೆ ಪದ್ಯಕ್ಕೆ 20 ಅಂಕ ಇರುವಂಥದ್ದು, ಗದ್ಯದಲ್ಲಿ 32 ಅಂಕ ಇದೆ. ಮೇ ಬಿ ಪದ್ಯದಲ್ಲಿ 22 ಅಥವಾ ಗದ್ಯ 30, ಈ ರೀತಿ ಸ್ವಲ್ಪ ಚೇಂಜಸ್ಸು ಆಗ್ಬೋದು. ಆದರೆ ಪೂರಕ ವಾಚನಲ್ಲಿ ನೋಡಿ ಮಕ್ಕಳೇ, 4 ಅಂಕದ ಅಂಕಗಳು ನಿಮಗೆ ಪೂರಕ ವಾಚನಿಂದ ಸಿಗುತ್ತೆ. ಅದೇ ರೀತಿ ವ್ಯಾಕರಣದಲ್ಲಿ ನೋಡೋದಾದರೆ ಒಟ್ಟು 1 ಅಂಕದ 8 ಪ್ರಶ್ನೆಗಳು ಬರ್ತವೆ ಮಕ್ಕಳೇ. ಇನ್ನು ರಚನಾ ಅನುವಾದದಲ್ಲಿ ಇದರಲ್ಲಿ ಏನಾಗುತ್ತೆ, 16 ಅಂಕಗಳು ಬರ್ತವೆ. ಸೊ ಇದರಲ್ಲಿ ನಾವು ಈಸಿಯಾಗಿ ಯಾವುದರಲ್ಲಿ ಮಾರ್ಕ್ಸ್ ಗಳಿಸ್ಬೋದು ಅಂತಂದರೆ, ಮೊದಲನೇದಾಗಿ ನೋಡೋದಾದರೆ ಈ ವ್ಯಾಕರಣದಲ್ಲಿ ನಾವು ಏನು 8 ಅಂಕಗಳನ್ನ ನೋಡ್ತಾ ಇದ್ದೀವಿ. ಈ 8 ಅಂಕಗಳನ್ನ ನಾವು ಯಾವ ರೀತಿ ಗಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ನಿಮಗೆಲ್ಲ ಗೊತ್ತೇ ಇದೆ, ವ್ಯಾಕರಣದಲ್ಲಿ 8 ಅಂಕಗಳು ಯಾವುದ್ರ ಬಗ್ಗೆ ಕೇಳ್ತಾನೆ ಅಂದರೆ, ಮೊದಲನೇದು ಲಿಂಗಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅಂದರೆ ಲಿಂಗಗಳ ಬಗ್ಗೆ ನಾವೇನು ಮಾಡಬೇಕು, ಒಂದು ಪ್ರಶ್ನೆ ಇರ್ತದೆ. ಜನರಲಾಗಿ ನಾನು ಹೇಳ್ತಾ ಇದ್ದೀನಿ, ಲಿಂಗಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಅವ್ರೇನು ಮಾಡ್ಬೋದು, ಕೇಳಬಹುದು. ಇನ್ನೊಂದು ವಿಲೋಮ ಶಬ್ದ ಬಗ್ಗೆ ಮಕ್ಕಳೇ, ನೀವು ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ವಿಲೋಮ ಶಬ್ದ ಬಗ್ಗೆ ಕೂಡ 1 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಇನ್ನು 3ನೇದು ಅಂತಂದರೆ ವಚನ ಬಗ್ಗೆ, ಅಂದರೆ ವಚನ ಬಗ್ಗೆನೂ ಕೂಡ ಒಂದು ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಅದೇ ರೀತಿ ಸಂಧಿ ಬಗ್ಗೆ ಕೂಡ 1 ಅಂಕದ ಪ್ರಶ್ನೆ ಬರುತ್ತೆ. ಸಮಾಸ ಬಗ್ಗೆ, ವಿರಾಮ ಚಿಹ್ನೆ, ಹಾಗೆ ಕಾರಕ್ಕು. ಸೊ ಈ ರೀತಿ ಏನಿದ್ದಾವೆ ಮಕ್ಕಳೇ, ಇದರೆಲ್ಲರ ಬಗ್ಗೆಯೂ ಒಂದೊಂದು ಅಂಕದ ಪ್ರಶ್ನೆಗಳು ಬಂದೇ ಬರ್ತವೆ. ಇನ್ನು ರಚನಾ ಅವ್ರ ಅನುವಾದದಲ್ಲಿ ನೋಡೋದಾದರೆ ಅದರಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ನಿಮ್ಗೆ ಗೊತ್ತೇ ಇದೆ ಮಕ್ಕಳೇ. ನೋಡಿ, ಇಲ್ಲಿ ಬಂದರೆ ನಾವು ಮುಂದೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದರಲ್ಲಿ ಪತ್ರ ಲೇಖನ, ನಿಮಗೆಲ್ಲ ಗೊತ್ತೇ ಇದೆ ಮಕ್ಕಳೇ. ಪತ್ರ ಲೇಖನಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರೆ 5 ಅಂಕಗಳಿಗೆ. ನಿಮಗೆ ಗೊತ್ತೇ ಇದೆ, ಪ್ರಧಾನ ಅಧ್ಯಾಪಕಿಗಳಿಗೆ ಪತ್ರವನ್ನು ಕೇಳ್ಬೋದು. ಪತ್ರವನ್ನು ಕೇಳಿದಾಗ ನೀವು ಪತ್ರವನ್ನು ಹೇಗೆ ಬರೀಬೇಕು ಅನ್ನೋದು ಗೊತ್ತಿರಬೇಕು ಮಕ್ಕಳೇ. ಅಂತಂದರೆ ಪತ್ರವನ್ನು ಬರೆಯುವಂಥ ವಿಧಾನ ಏನಿದೆ ಅದರ ಬಗ್ಗೆ ನೀವು ಗಮನವನ್ನು ಕೊಟ್ಟಿರಬೇಕು. 2ನೇದು ನಿಬಂಧ ರಚನೂ ಅಷ್ಟೇ ಮಕ್ಕಳೇ. ಇಂಟರ್ನೆಟ್ ಕ್ರಾಂತಿ ಆಗಿರ್ಬೋದು, ಜನಸಂಖ್ಯಾ ಸಮಸ್ಯೆ ಅಥವಾ ಕರ್ನಾಟಕ ಸಂಪದ ಪಾಠದಿಂದ ಬರುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆಯೂ ಕೂಡ ನೀವು ಗಮನವನ್ನು ಹರಿಸ್ಬೇಕು. ಇನ್ನು ಅದೇ ರೀತಿ ಮಕ್ಕಳೇ, ಇನ್ನೊಂದು ಇದೆ, ಯಾವುದು ಪದ್ಯ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಈ ಪದ್ಯನೂ ಕೂಡ ಮಕ್ಕಳೇ ತುಂಬಾ ಬಹುಮುಖ್ಯವಾಗಿರುವಂಥದ್ದು. ನಿಮಗೆಲ್ಲ ಗೊತ್ತೇ ಇದೆ, ತುಂಬ ಸಲ ರಿಪೀಟ್ ಆಗಿದೆ ಅದು. ಆದರೂ ಕೂಡ ಏನು ಮಾಡ್ತಾರೆ, ಆ ಪದ್ಯ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದು ಕೂಡ 4 ಅಂಕದ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಬೇಕು. ಹಾಗೆ ಅನುವಾದ ಇರುತ್ತೆ ಅಂದರೆ ಯಾವ ರೀತಿ ಕೇಳ್ತಾರೆ, ಕನ್ನಡ ಯಾ ಅಂಗ್ರೇಜಿ ಮೇ. ನೀವು ಕನ್ನಡದಲ್ಲೂ ಉತ್ತರಿಸ್ಬೋದು, ಇಲ್ಲ ಅಂದರೆ ಅಂಗ್ರೇಜಿಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ನೀವೇನು ಮಾಡ್ಬೋದು, ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದು. ಅಂದರೆ ಏನು ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಅಂದರೆ ಏನು ಪ್ಯಾರಾಗ್ರಾಫ್ ಇರ್ತದೆ, ಅದನ್ನ ನೀವು ಕನ್ನಡ ಅಥವಾ ಅಂಗ್ರೇಜಿಗೆ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ನಿಮಗೆ 3 ಅಂಕಗಳು ನಿಮಗೆ ಅದರಲ್ಲಿ ಸಿಗ್ತವೆ ಅಲ್ವಾ ಮಕ್ಕಳೇ. ಇನ್ನು ನಾವು ಇದರಲ್ಲೇ ಯಾವುದು ದೋತಿನ ವಾಕ್ಯದಲ್ಲಿ ನೋಡೋದಾದರೆ, ನಿಮ್ಗೆ ಗೊತ್ತೇ ಇದೆ ಮಕ್ಕಳೇ, ದೋತಿನ ವಾಕ್ಯದಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಯಾವುದು ಮಾತೃಭೂಮಿ ಪದ್ಯವನ್ನು ತಗೊಳ್ಳೋಣ. ಮಾತೃಭೂಮಿಯಲ್ಲಿ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ನನ್ನ ಪ್ರಕಾರ ಯಾವುದು ಅಂದರೆ, ಈಗ ನಿಮಗೆಲ್ಲ ಗೊತ್ತೇ ಇದೆ, ಭಾರತ್ ಮಾಕ್ಕೆ ಪ್ರಾಕೃತಿಕ ಸೌಂದರ್ಯ
ಭಾರತ್ ಮಾತೆ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ ಮಕ್ಕಳೇ. ಅದನ್ನು ನೀವೇನು ಮಾಡಬೇಕು, ಗಮನ ಹರಿಸ್ಬೇಕು. ಮತ್ತು ಭಾರತ್ ಮಾತಾ ಕಾ ಸ್ವರೂಪ್ ಬಗ್ಗೆಯೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದು ಯಾವುದಕ್ಕೆ ಅಂದರೆ 2-3 ವಾಕ್ಯದಲ್ಲಿ ಕೇಳ್ಬೋದು. ಸೊ ಅದರ ಬಗ್ಗೆ ನಿಮಗೆ ಗಮನ ಇರಲಿ. ಮತ್ತು ಕಾಶ್ಮೀರಿ ಸೇಬ್ ಪಾಠದಲ್ಲಿ ಬಂದರೆ ಕಾಶ್ಮೀರಿ ಸೇಬ್ ಪಾಠದ ಸಂದೇಶವನ್ನು ಕೇಳ್ಬೋದು ಮಕ್ಕಳೇ. ಕಾಶ್ಮೀರಿ ಸೇಬ್ ಪಾಠದ ಸಂದೇಶವನ್ನು ಕೇಳ್ಬೋದು. ಅಥವಾ ವಿಟಮಿನ್ और ಪ್ರೋಟೀನ್ ಕಿ ಜರೂರತ್ ಕ್ಯೂ ಪಡಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ. ಮತ್ತು ಗಿಲ್ಲು ಪಾಠವನ್ನು ನೋಡೋದಾದರೆ ನಾವು ಗಿಲ್ಲು ಪಾಠದಲ್ಲೂ ಕೂಡ ಅಷ್ಟೇ ಲೇಖಿಕಾನೆ ಗಿಲ್ಲು ಕಾ ಪ್ರಾಣ ಕೇಸೆ ಬಚಾಯ ಅನ್ನುವಂಥದ್ದಾಗಿರ್ಬೋದು. ಅಥವಾ ಗಿಲ್ಲುಕ್ಕೆ ಕಾರ್ಯಕಲಾಪ ಬಗ್ಗೆ ಆಗಿರ್ಬೋದು. ಅಥವಾ ಮಹಾದೇವಿ ಜೀವಕ ಮಮತಾ ಕಾ ವರ್ಣನೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಇವೆಲ್ಲ ಪ್ರಶ್ನೆಗಳು ಬಹುಮುಖ್ಯವಾಗಿರುವಂಥವಾಗಿರ್ತವೆ ಮಕ್ಕಳೇ. ಮತ್ತು ಇನ್ನು ಅಭಿನವ್ ಮನುಷ್ಯ ಪಾಠವನ್ನು ತಗೊಳ್ಳೋದಾದರೆ ಯಾವುದು ಮಾನವಕ್ಕೆ ಸಹಿ ಪಹಚಾನ್ ಅಂತ ಒಂದು ಪ್ರಶ್ನೆ ಇದೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರ್ತದೆ. ಅಂದರೆ ನೀವು ಹೆಚ್ಚಿನದಾಗಿ ಇದ್ರ ಬಗ್ಗೆ ಗಮನವನ್ನು ಹರಿಸಿದಾಗ ಏನಾಗುತ್ತೆ ಮಕ್ಕಳೇ, ನಿಮಗೆ ಅದರಲ್ಲಿ ಹೆಚ್ಚಿನ ಅಂಕಗಳು ಸಿಗ್ತವೆ. ಮತ್ತು ಮೇರಾ ಬಚ್ಪನ್ ಪಾಠದಲ್ಲಿ ನೀವು ಮೇರಾ ಬಚ್ಪನ್ ಪಾಠವನ್ನು ನೋಡ್ತೀರಾ ಅಂತಂದರೆ ಕಲಾಂ ಜಿ ಕಾ ಬಚ್ಪನ್ ಅಂದರೆ ಅಬ್ದುಲ್ ಕಲಾಂ ಜಿ ಕಾ ಬಚ್ಪನ್ ಹೇಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಆ ಒಂದು ಪ್ರಶ್ನೆಯನ್ನು ಕೂಡ ನೋಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಮಕ್ಕಳೇ. ಏಕೆಂದರೆ ಅದು ಕೂಡ ಬಹುಮುಖ್ಯ ಪ್ರಶ್ನೆ ಆಗಿರುವಂಥದ್ದಾಗಿರ್ತದೆ. ಮತ್ತು ಇನ್ನು ಬಸಂತ್ ಕಿ ಸಚ್ಚಾಯಿ ಪಾಠವನ್ನು ನೋಡೋದಾದರೆ ಈಗ ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೇಸೆ ಅಂತ, ಅಥವಾ ಪಂಡಿತ್ ರಾಜ್ಕಿಶೋರ್ ಕಾ ಮಾನವೀಯ ವ್ಯವಹಾರಿಕ ಗುಣ ಆಗಿರ್ಬೋದು. ಈ ಥರದವು ಬಹುಮುಖ್ಯವಾಗಿರ್ತವೆ. ಇನ್ನು ತುಳಸಿಕೆ ದೋಹೆ ನೋಡೋದಾದರೆ ಅದರ ಭಾವಾರ್ಥವನ್ನು ಅಂದರೆ ಮುಕ್ಸೆ ಅನ್ನೋಂಥ ಒಂದು ಭಾವಾರ್ಥ ಆಗಿರ್ಬೋದು. ದಯಾಧರ್ಮಕ ಮೂಲು. ಸೊ ಈ ಥರದ್ದೇನಿದೆ, ಈ ಥರ ದೋಹೆದು ಅರ್ಥಗಳು ಏನಿರ್ತವೆ, ದೋಹೆದ ಭಾವಾರ್ಥಗಳನ್ನ ಬರೆಯುವಂಥದ್ದು ಇದು ಕೂಡ ಮುಖ್ಯವಾಗಿರುತ್ತೆ. ಇನ್ನು ಇಂಟರ್ನೆಟ್ ಕ್ರಾಂತಿಯನ್ನು ನೋಡೋದಾದರೆ ಇಂಟರ್ನೆಟ್ से हमको क्या क्या लाभ है और इंटरनेट से क्या मदद मिलती है, ಸೋಷಿಯಲ್ ನೆಟ್ವರ್ಕಿಂಗ್ ಬಾರೆ ಮೇಲೆ ಲಿಖಿಯೇ ಅಥವಾ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿಯೇ. ಈ ಪ್ರಶ್ನೆಗಳೇನಾಗಿರ್ತವೆ, ಬಹುಮುಖ್ಯ ಪ್ರಶ್ನೆಗಳಾಗಿರ್ತವೆ. ಮತ್ತು ಇನ್ನು ಇಮಾನ್ದಾರೋಂಕೆ ಸಮ್ಮೇಳನ ಪಾಠವನ್ನು ನೋಡೋದಾದರೆ ಅದರಲ್ಲಿ ಯಾವುದಿದೆ, ಈಗ ಇದು ಪತ್ರಿಕಾ ಸಂದೇಶ ಖ್ಯಾತ ಅಂದರೆ ಏನು ಲೇಖಕರಿಗೆ ಪತ್ರ ಬಂದಿತ್ತು ಅದರ ಸಂದೇಶ ಏನಾಗಿತ್ತು ಅನ್ನೋಂಥದ್ದು. ಮತ್ತು ಅಲ್ಲಿರುವಂಥ ಡೆಲಿಕೇಟ್ಗಳು ಏನು ಸುಜಾವನ್ನು ಕೊಟ್ಟರು ನಮ್ಮ ಲೇಖಕರಿಗೆ ಅನ್ನೋಂಥದ್ದು. ಮತ್ತು ಲೇಖಕರು ಯಾಕೆ ಅವರ ಕಮರಾ ಚೋಡ್ನೆ ಕಾ ನಿರ್ಣಯ ಲಿಯಾ ಅನ್ನೋಂಥದ್ದು. ಇಂಥ ಪ್ರಶ್ನೆಗಳು ಕೂಡ ಏನಾಗಿರ್ತವೆ ಮಕ್ಕಳೇ, ಬಹುಮುಖ್ಯ ಪ್ರಶ್ನೆಗಳಾಗಿರ್ತವೆ. ಮತ್ತು ದುನಿಯಾ ಮೇ ಪೆಹ್ಲಾ ಮಕಾನ್ ನಿಮಗೆಲ್ಲ ಗೊತ್ತೇ ಇದೆ. ಇದರಲ್ಲಿನೂ ದೋಸ್ತುಗಳು ಏನಿದ್ರು ಅವ್ರು ಜಂಗಲ್ಗೆ ಯಾಕೆ ಹೋದರು ಅಂದರೆ ಕಾಡಿನ ಒಳಗಡೆ ಅವ್ರು ಎಂತಕ್ಕೆ ಹೋದರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗಿರ್ಬೋದು. ಮತ್ತು ಅವರು ಕಾಡಲ್ಲಿ ಹೋದಾಗ ಯಾವ್ಯಾವ ಪ್ರಾಣಿಗಳನ್ನ ಮುಲಾಕಾತ್ ಮಾಡಿದ್ರು, ಜಾನುವಾರೊನ್ಸೆ ಕौन-कौन ಪ್ರಾಣಿಯೊನ್ಸೆ ಅವ್ರ ಜಾನುವಾರೊನ್ಸೆ ಮುಲಾಕಾತ್ ಕಿಯಾ ಅನ್ನೋಂಥದ್ದಾಗಿರ್ಬೋದು. ಈ ಪ್ರಶ್ನೆಯೂ ಕೂಡ ಏನಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ ಸಮಯಕ್ಕೆ ಪಹಚಾನ್ ಪಾಠವನ್ನು ನೋಡೋದಾದರೆ ಮಾನವಕ್ಕೆ ಲಿಯೇ ಸುಖ ಪ್ರಾಪ್ತಿ ಕಬ್ ಮಿಲ್ತಾ ಹೈ ಅನ್ನೋಂಥದ್ದು. ಮತ್ತು ಸಮಯಕ್ಕೆ ಸದುಪಯೋಗ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋಂಥದ್ದು. ಈ ರೀತಿ ಪ್ರಶ್ನೆಗಳು ಬಹುಮುಖ್ಯವಾಗಿರ್ತವೆ. ಇನ್ನು ರೋಬೋಟ್ ಪಾಠದಲ್ಲಿ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಪಡಿ ಅನ್ನುವಂಥದ್ದು. ಏಕೆಂದರೆ ಧೀರಜ್ ಸಕ್ಸೇನಾ ಪರಿವಾರಿಗೆ ಬುದ್ಧಿಮಾನ್ ರೋಬೋಟೇ ಯಾಕೆ ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನೀವು ಗಮನ ಹರಿಸ್ಬೇಕು ಮಕ್ಕಳು. ಏಕೆಂದರೆ ಅದು ಏನು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು. ಮಹಿಳಾ ಕಿ ಸಾಹಸಗಾತ ಪಾಠವನ್ನು ನೋಡೋದಾದರೆ ನಾವು ಬಚೇಂದ್ರಿ ಪಲ್ಕೆ ಪರಿವಾರಕ್ಕೆ ಬಾರೆ ಮೇ ಅಥವಾ ದಕ್ಷಿಣಿ ಶಿಖರ್ ಏನಿತ್ತು ಅದರ ಬಗ್ಗೆ ಆಗಿರ್ಬೋದು. ಈ ರೀತಿ ಪಾಠಗಳು ತುಂಬಾ ಬಹುಮುಖ್ಯ ಪ್ರಶ್ನೆಗಳಾಗಿ ಇರ್ತವೆ ಮಕ್ಕಳೇ. ಇಂಥ ಅಂಶಗಳನ್ನ ನೀವೇನು ಮಾಡಬೇಕು, ಗಮನವನ್ನು ಹರಿಸ್ಬೇಕು. ಆಗಷ್ಟೇ ನೀವೇನಾಗುತ್ತೆ, ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಮಕ್ಕಳೇ. ನಾನು ಹೇಳೋದು ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಈ ಎಲ್ಲ ಪ್ರಶ್ನೆಗಳು ಮಕ್ಕಳೇ ಬಹುಮುಖ್ಯವಾಗಿರುವಂಥವು ಆಗಿರ್ತವೆ. ಇನ್ನು ಸುರ್ಶ್ಯಾಮ್ ಪಾಠವನ್ನು ನೋಡೋದಾದರೆ ಸುರ್ಶ್ಯಾಮಲ್ಲಿ ಸುರ್ಶ್ಯಾಮ್ ಪಾಠದಲ್ಲಿ ಕೃಷ್ಣಕೋ ಮಾತಾ ಕೇಸೆ ಸಾಂತ್ವನ ಕರ್ತಾ ಹೈ ಅಥವಾ ಮಾತಾ ಸೆ ಕ್ಯಾ ಶಿಕಾಯತ್ ಥಿ. ಈ ರೀತಿ ಪ್ರಶ್ನೆಗಳು ಕೂಡ ತುಂಬ ಮುಖ್ಯವಾಗಿರ್ತವೆ. ಮತ್ತು ಕರ್ನಾಟಕ ಸಂಪದದಲ್ಲಿ ಶಿಲ್ಪಕಲಾ ಅವ್ರ ವಾಸ್ತುಶಿಲ್ಪದ ಬಗ್ಗೆ ಮತ್ತು ಸಾಹಿತ್ಯಕಾರೋं की क्या देन है ಎನ್ನುವಂಥದ್ದು. ಈ ಅಂಶಗಳು ಬಹುಮುಖ್ಯವಾಗಿರ್ತವೆ. ಬಾಲಶಕ್ತಿ ಪಾಠದಲ್ಲಿ ನೋಡೋದಾದರೆ ಆದರ್ಶ್ ಗಾಂವ್ ಕೇಸೆ ಬನ ಅವ್ರ ಕಲೆಕ್ಟರ್ ಸಾಹೇಬ್ನೆ ಕೇಸೆ ಪ್ರಶಂಸಾ ಕಿ. ಈ ರೀತಿ ಪಾಠಗಳು ಮತ್ತು ಈ ರೀತಿ ಪ್ರಶ್ನೆಗಳು ಕೂಡ ಬಹುಮುಖ್ಯವಾಗಿರ್ತವೆ. ಕೋಶಿಶ್ ಕರ್ನೆ ವಾಲೋಂ ಕಿ ಹಾಲ್ ಕಭಿ ನಹೀ ಹೋತಾದಲ್ಲಿ ಪದ್ಯ ಭಾಗವನ್ನಂತೂ ಮಕ್ಕಳೇ ನೀವು ನೋಡಿಕೊಳ್ಳೇಬೇಕು, ಅದು ಮುಖ್ಯವಾಗಿರುವಂಥದ್ದು.
ಈ ರೀತಿ ಕೂಡ ಪ್ರಶ್ನೆಗಳು ಮುಖ್ಯವಾಗಿರುವಂಥವು. ಶನಿ ಪಾಠವನ್ನು ನೋಡೋದಾದರೆ ಸುಂದರ ಗ್ರಹ ಯಾವುದು ಅಥವಾ ತಂಡ ಗ್ರಹ ಯಾವುದು, ಟೈಟನ್ ಕೆ ಬಾರೆ ಮೇ ಲಿಖಿ ಅನ್ನುವಂಥದ್ದಾಗಿರ್ಬೋದು, ಅದು ಕೂಡ ಬಹುಮುಖ್ಯ ಪ್ರಶ್ನೆಗಳಾಗ್ತವೆ. ಮತ್ತು ಇನ್ನು ಪೂರಕ ವಾಚನಲ್ಲಿ ಇದು ನಾಗರಿಕ ಕರ್ತವ್ಯ ಬಗ್ಗೆ ನೋಡೋದಾದರೆ ಸಲ್ಮಾಕಿ ವಿಚಾರ ಏನಿತ್ತು ಅನ್ನುವಂಥದ್ದು, ನಾಗರಿಕ ಕರ್ತವ್ಯ ಏನಿತ್ತು ಅನ್ನುವಂಥದ್ದು, ಇವೆಲ್ಲವೂ ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತವೆ ಮಕ್ಕಳೇ. ಇದುವರೆಗೂ ನಾನು ಹೇಳಿದ್ದು ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು. ಇದ್ರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಟ್ಟು ಓದೋದ್ರಿಂದ ನೀವೇನಾಗ್ತೀರಾ, ಹೆಚ್ಚಿನ ಅಂಕಗಳನ್ನ ಗಳಿಸ್ಬೋದು ಮಕ್ಕಳೇ. ಈ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಒಂದು ಶಾರ್ಟಾಗಿ ಕಡಿಮೆ ಸಮಯದಲ್ಲಿ ನಿಮಗೆ ಮುಖ್ಯ ಪ್ರಶ್ನೆಗಳು ಯಾವ್ಯಾವ ಬರ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ನೋಡೋಣ ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಹುತೇಕವಾಗಿರುವಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು ಮಕ್ಕಳೇ.